ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸಾಕಷ್ಟು ವಿದ್ಯಾರ್ಥಿಗಳು ವಿಲೇಜ್ ಅಕೌಂಟೆಂಟ್ ನೋಟಿಫಿಕೇಷನ್ಗಾಗಿ ಕಾಯ್ತಾ ಇದ್ರಿ. ಸೊ ಅವರಿಗೆಲ್ಲ ಇದು ಸಿಹಿ ಸುದ್ದಿ ಆಗಿರುತ್ತದೆ. ವಿಲೇಜ್ ಅಕೌಂಟೆಂಟ್ ನೋಟಿಫಿಕೇಷನ್ ನಿನ್ನೆ ರಾತ್ರಿ ಪ್ರಕಟವಾಗಿದೆ. ಟೋಟಲ್ 572 ಉದ್ಯೋಗಗಳು ಇವೆ. ಅದರಲ್ಲಿ ನಾನ್ ಎಚ್ ಕೆಗೆ ಎಷ್ಟು ಪೋಸ್ಟ್ ಖಾಲಿ ಇದೆ, ಎಚ್ ಕೆಗೆ ಎಷ್ಟು ಪೋಸ್ಟ್ ಖಾಲಿ ಇದೆ, ಪರೀಕ್ಷೆ ದಿನಾಂಕ ಯಾವಾಗ, ಅಪ್ಲಿಕೇಶನ್ ಆರಂಭ ಯಾವಾಗ, ಅಪ್ಲಿಕೇಶನ್ ಕೊನೆಯ ದಿನಾಂಕ ಯಾವಾಗ, ಮತ್ತು ವಯೋಮಿತಿ ಎಷ್ಟಿರಬೇಕು, ವಿದ್ಯಾರ್ಹತೆ ಏನಿರಬೇಕು, ಮತ್ತು ಎಕ್ಸಾಮ್ ಪ್ಯಾಟ್ರನ್ ಹೇಗಿರುತ್ತೆ, ಎಕ್ಸಾಮ್ ಸಿಲೆಬಸ್ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಾನು ತಿಳಿಸ್ಕೊಡ್ತಾ ಬರ್ತೀನಿ. ಹಾಗಾಗಿ ಯಾರ್ಯಾರೆಲ್ಲ ಚಾನಲ್ಗೆ ಹೊಸದಾಗಿ ಬಂದಿರ್ತಾರೋ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಒಂದೊಂದಾಗಿ ತಿಳಿಸ್ಕೊಡ್ತಾ ಬರ್ತೀನಿ. ನೀವು ನೋಡೋದಾದರೆ ದಿನಾಂಕ 10/7/2026 ಇದು ನಿನ್ನೆ ರಾತ್ರಿ ನೋಟಿಫಿಕೇಷನ್ನ ರಿಲೀಸ್ ಮಾಡಿದ್ದಾರೆ KA ಕಡೆಯಿಂದ. ಮತ್ತು ಟೋಟಲ್ ನಾನ್ ಎಚ್ ಕೆಗೆ 505 ಪೋಸ್ಟ್ ಇದೆ. ಯಾವ್ಯಾವ ಡಿಸ್ಟ್ರಿಕ್ಕಲ್ಲಿ ಎಷ್ಟೆಷ್ಟು ಉದ್ಯೋಗಗಳು ಖಾಲಿ ಇವೆ ಅನ್ನೋದನ್ನು ನೋಡ್ತಾ ಬರೋಣ. ಬೆಂಗಳೂರು ನಗರದಲ್ಲಿ 20 ಉದ್ಯೋಗಗಳು ಖಾಲಿ ಇವೆ. ಬೆಂಗಳೂರು ಗ್ರಾಮಾಂತರದಲ್ಲಿ 29 ಉದ್ಯೋಗಗಳು ಖಾಲಿ ಇವೆ. ಚಿತ್ರದುರ್ಗದಲ್ಲಿ 15, ಚಿಕ್ಕಬಳ್ಳಾಪುರ 21, ತುಮಕೂರು 50, ಶಿವಮೊಗ್ಗ 18, ಕೋಲಾರ 22, ಬೆಂಗಳೂರು ದಕ್ಷಿಣ 30, ಮೈಸೂರು 45, ಮಂಡ್ಯ 50, ಹಾಸನ 35, ಉಡುಪಿ 10, ದಕ್ಷಿಣ ಕನ್ನಡ 20, ಚಾಮರಾಜನಗರ 31, ಚಿಕ್ಕಮಗಳೂರು 10, ಬೆಳಗಾವಿ 48, ಬಾಗಲಕೋಟೆ 16, ಗದಗ 14, ಹಾವೇರಿ 15, ಬೀದರ್ 4, ರಾಯಚೂರು 2. ಟೋಟಲ್ ಉದ್ಯೋಗಗಳ ಸಂಖ್ಯೆ 505. ನಾನ್ ಎಚ್ ಕೆಗೆ 505 ಉದ್ಯೋಗಗಳು ಖಾಲಿ ಇವೆ. ಎಲ್ಲರೂ ತುಂಬ ಪೋಸ್ಟ್ಗಳು ಎಲ್ಲಿ ಖಾಲಿ ಇದ್ದರೆ ಅಲ್ಲಿ ಹಾಕೋತೀರ. ಎಕ್ಸಾಂಪಲ್ ತುಮಕೂರು, ಮಂಡ್ಯ ತುಮಕೂರಲ್ಲಿ 50 ಖಾಲಿ ಇದೆ. ಸೊ ಎಲ್ಲರೂ ಅಪ್ಲಿಕೇಶನ್ಸ್ ಅಲ್ಲೇ ಜಾಸ್ತಿ ಹಾಕ್ತೀರ. ಆ ಥರ ಮಾಡೋಕ್ಕೆ ಹೋಗ್ಬೇಡಿ. ಎಲ್ಲಿ ಕಡಿಮೆ ಇದ್ದರೂ ಅಲ್ಲೂ ಹಾಕಿ. ಕಡಿಮೆ ಇರೋ ಹತ್ರ ಯಾರೂ ಹಾಕಿರಲ್ಲ ಅಪ್ಲಿಕೇಶನ್. ಸೊ ದಟ್ ನಿಮಗೆ ಮಾರ್ಕ್ಸ್ ಚೆನ್ನಾಗಿ ಬಂದು ಕಟ್ ಆಫ್ ಚೆನ್ನಾಗಿ ಇದ್ದರೆ ನಿಮ್ಮದು ಉದ್ಯೋಗ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತದೆ. ನೆಕ್ಸ್ಟ್ ನೋಡೋದಾದರೆ ವಯೋಮಿತಿ ಮಿನಿಮಮ್ 18 ವರ್ಷಗಳು ಆಗಿರಬೇಕು. ಎಜುಕೇಷನ್ ಕ್ವಾಲಿಫಿಕೇಷನ್ ಬಂದುಬಿಟ್ಟು ಸೆಕೆಂಡ್ PU ಪಾಸ್ ಆದವರು ಎಲ್ಲರೂ ಕೂಡ ಈ ವಿಲೇಜ್ ಅಕೌಂಟೆಂಟ್ ಆಫೀಸರ್ ಉದ್ಯೋಗಕ್ಕೆ ಅಪ್ಲೈ ಮಾಡ್ಕೋಬೋದು. ನೆಕ್ಸ್ಟ್ ವಯೋಮಿತಿ ನೋಡೋದಾದರೆ ಸಾಮಾನ್ಯ ಅರ್ಹತೆಯ ಅಭ್ಯರ್ಥಿಗಳಿಗೆ 40 ವರ್ಷಗಳು, ಪ್ರವರ್ಗ 2A 2B 3A 3B ಅಭ್ಯರ್ಥಿಗಳಿಗೆ 43 ವರ್ಷಗಳು, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಅಭ್ಯರ್ಥಿಗಳಿಗೆ 45 ವರ್ಷಗಳವರೆಗೂ ವಯೋಮಿತಿ ಇರುತ್ತದೆ. ಹಾಗೆಯೇ ಎಲ್ಲಿ ಅಪ್ಲೈ ಮಾಡಿಕೋಬಹುದು ಅನ್ನೋದಾದರೆ ಅರ್ಜಿ ಸಲ್ಲಿಸುವ ವಿಧಾನ ಈ cet.online.karnataka.government.in KA ಅಂತಿದೆಯಲ್ಲ, ಈ ವೆಬ್ಸೈಟ್ನಲ್ಲಿ ನೀವು ಅಪ್ಲಿಕೇಶನ್ನ ಸಲ್ಲಿಸಬಹುದು. ಆನ್ಲೈನ್ ಸಲ್ಲಿಸುವ ವೇಳಾಪಟ್ಟಿ ಅಂದರೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಅಂದರೆ 11/7/2026 ಅಂದರೆ ಇವತ್ತಿಂದ ಅಪ್ಲಿಕೇಶನ್ನ ನೀವು ಹಾಕೋಬೋದು. ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 30/7/2026, ಜುಲೈ 30 ಕೊನೆಯ ದಿನಾಂಕ ಆಗಿರುತ್ತದೆ. ಹಾಗೆ ಶುಲ್ಕವನ್ನು ಪಾವತಿ ಮಾಡಲು ಕೊನೆಯ ದಿನಾಂಕ ಅಂದರೆ ಎಕ್ಸಾಮ್ ಫೀಸ್ ಪೇ ಮಾಡಲು ಕೊನೆಯ ದಿನಾಂಕ ಬಂದುಬಿಟ್ಟು 31 ಜುಲೈ 2026 ಆಗಿರುತ್ತದೆ. ನೆಕ್ಸ್ಟ್ ನೋಡೋದಾದರೆ ಸಾಮಾನ್ಯ ಅರ್ಹತಾ ಎಕ್ಸಾಮ್ ಫೀಸ್ ಎಷ್ಟೆಷ್ಟು ಇರುತ್ತೆ ಅಂತ ನೋಡೋದಾದರೆ ಸಾಮಾನ್ಯ ಅರ್ಹತಾ ಮತ್ತು ಇತರ ಪ್ರವರ್ಗಗಳು 2A 2B 3A 3B ಅವ್ರಿಗೆ 750 ರೂಪಾಯಿ ಇರುತ್ತದೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ತೃತೀಯ ಲಿಂಗದ ಅಭ್ಯರ್ಥಿಗಳಿಗೆ 500 ರೂಪಾಯಿ ಇರುತ್ತದೆ. ವಿಶೇಷ ಚೇತನ ಅಭ್ಯರ್ಥಿಗಳಿಗೆ 250 ರೂಪಾಯಿ ಎಕ್ಸಾಮ್ ಫೀಸ್ ಇರುತ್ತದೆ. ಮತ್ತು ಪರೀಕ್ಷೆ ದಿನಾಂಕ ಪತ್ರಿಕೆ 1 ಬಂದುಬಿಟ್ಟು 4/10/2026 ಅಂದರೆ ಅಕ್ಟೋಬರ್ 4ನೇ ತಾರೀಕು. ಪೇಪರ್ 1 ಬೆಳಗ್ಗೆ ಇರುತ್ತದೆ 10:30ರಿಂದ 12:30ವರೆಗೆ. ಪೇಪರ್ 2 ಅದೇ ದಿನ 4 ಅಕ್ಟೋಬರ್ ಮಧ್ಯಾಹ್ನ 7:30ರಿಂದ 4:15ವರೆಗೂ ಇರುತ್ತದೆ. ಎಕ್ಸಾಮ್ ಹೆಂಗಿರುತ್ತೆ ಅಂದರೆ OMR ಟೈಪ್ ಇರುತ್ತೆ. ಆಫ್ಲೈನ್ ಎಕ್ಸಾಮ್ ಇರುತ್ತೆ. OMR ಅಂದರೆ 4 ಆಪ್ಷನ್ ಇರುತ್ತೆ. ಕರೆಕ್ಟ್ ಇರೋದನ್ನು OMR ಶೀಟಲ್ಲಿ ನಾವು ರೌಂಡ್ ಮಾಡ್ತೀವಿ. ಹಾಗೆಯೇ ಕನ್ನಡ ಭಾಷೆ ಪರೀಕ್ಷೆಯೂ ಇರುತ್ತದೆ. ಕನ್ನಡ ಭಾಷೆ ಪರೀಕ್ಷೆಯಲ್ಲಿ
ಯಾರ್ಯಾರಿಗೆಲ್ಲ ಇರುತ್ತೆ ಅಂದರೆ ಔಟ್ ಆಫ್ ಸ್ಟೇಟ್ ಬಂದಿರ್ತಾರೆ, ಮತ್ತು ಕೆಲವರಿಗೆ ಫಸ್ಟ್ ಲ್ಯಾಂಗ್ವೇಜು ಕನ್ನಡ ಇರೋದಿಲ್ಲ, ಅಂಥವ್ರಿಗೆ ಕನ್ನಡ ಪರೀಕ್ಷೆ ಕೂಡ ಇರುತ್ತೆ. 150 ಮಾರ್ಕ್ಸ್ಗೆ ಕನ್ನಡ ಪರೀಕ್ಷೆ ಇರುತ್ತೆ. ಮಿನಿಮಮ್ 50 ಮಾರ್ಕ್ಸ್ನ ನಾವು ಗಳಿಸ್ಬೇಕಾಗುತ್ತೆ. ನೆಕ್ಸ್ಟ್ ಎಕ್ಸಾಮ್ ಸಿಲೆಬಸ್ ನೋಡೋದಾದರೆ ಸಾಮಾನ್ಯ ಜ್ಞಾನ ಅಂದರೆ ಜನರಲ್ ಪೇಪರ್ 1 ಜನರಲ್ ಪೇಪರ್ ಆಗಿರುತ್ತೆ. ಪೇಪರ್ 2 ಬಂದುಬಿಟ್ಟು ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ್, ಕಂಪ್ಯೂಟರ್ ಜ್ಞಾನ. ಎಲ್ಲ ಕಂಪ್ಯೂಟರು, ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ್ ಅಂದರೆ ಜನರಲ್ ಕನ್ನಡ ಇರುತ್ತೆ, ಇಂಗ್ಲೀಷ್ ಇರುತ್ತೆ, ಕಂಪ್ಯೂಟರ್ 3 ಸೇರಿ ಒಂದು ಪೇಪರ್ ಆಗಿರುತ್ತೆ. ಟೋಟಲ್ ಪೇಪರ್ 1 100 ಮಾರ್ಕ್ಸು, ಪೇಪರ್ 2 200 ಮಾರ್ಕ್ಸು. ಪೇಪರ್ 1ಗೆ ಬಂದುಬಿಟ್ಟು 2 ಅವರ್ಸ್ ಟೈಮ್ ಇರುತ್ತೆ, ಪೇಪರ್ 2ಗೂ 2 ಅವರ್ಸ್ ಟೈಮ್ ಇರುತ್ತೆ. ಪ್ರತಿಯೊಂದಕ್ಕೂ ನೆಗೆಟಿವ್ ಮಾರ್ಕಿಂಗ್ಸ್ ಇರುತ್ತೆ. ರಾಂಗ್ ಆನ್ಸರ್ ಕೊಟ್ಟರೆ ನೆಗೆಟಿವ್ ಮಾರ್ಕಿಂಗ್ಸ್ ಇರುತ್ತೆ. ನೆಗೆಟಿವ್ ಬಂದುಬಿಟ್ಟು 0.25 ಮಾರ್ಕ್ಸ್ನ ಅವರು ಕಟ್ ಮಾಡ್ತಾ ಹೋಗ್ತಾರೆ. ಸೊ ಇನ್ನು ನೆಕ್ಸ್ಟ್ ನೋಡೋದಾದರೆ ಇದೇನಿಲ್ಲ, ನಾನ್ HKಗೆ ಎಷ್ಟು ಪೋಸ್ಟ್ ಖಾಲಿ ಇದೆ, ಯಾವ್ಯಾವ ಡಿಸ್ಟಿಕ್ಕು ಅಂತ ನೋಡೋಣ. ಸೊ ಕಲಬುರಗಿ 40 ಪೋಸ್ಟ್ಗಳು ಖಾಲಿ ಇವೆ, ಬೀದರ್ 17, ರಾಯಚೂರು 10. ಟೋಟಲ್ ಉದ್ಯೋಗಗಳ ಸಂಖ್ಯೆ 67. ನಾನ್ HKಗೆ ಖಾಲಿ ಇರುವ ಉದ್ಯೋಗಗಳು. ಇನ್ನು ಸೇಮ್ ಎಕ್ಸಾಮ್ ಅಪ್ಲಿಕೇಶನ್ ಡೇಟು ಮತ್ತು ಎಕ್ಸಾಮ್ ಡೇಟು ಎಲ್ಲ ಸೇಮೇ ಇರುತ್ತೆ. ಇನ್ನು ಏನು ಚೇಂಜಸ್ ಇರೋಲ್ಲ. ವಯೋಮಿತಿ ಆಗಿರ್ಬೋದು, ಶಿಕ್ಷಣ ಎಜುಕೇಷನ್ ಕ್ವಾಲಿಫಿಕೇಷನ್ ಆಗಿರ್ಬೋದು, ಅಪ್ಲಿಕೇಶನ್ ಆರಂಭ, ಇನ್ನೆಲ್ಲ ಡೀಟೇಲ್ಸ್ ಕೂಡ ಸೇಮ್ ಇರುತ್ತೆ. ನಾನ್ HKಗೆ ಹೆಂಗಿದ್ರೆ HKಗೂ ಅದೇ ಸೇಮ್ ಇರುತ್ತೆ. ಸೊ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಒಂದೊಂದಕ್ಕೆ ರಿಪ್ಲೈನ ಕೊಡ್ತಾ ಬರ್ತೀನಿ. ಸೊ ನಮ್ಮ ಚಾನಲ್ಗೆ ಯಾರೆಲ್ಲ ಹೊಸ್ದಾಗಿ ಬಂದಿರ್ತೋ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.